Hello everyone, welcome to Sanmarga classes. 9ನೇ ಪ್ರಶ್ನೆ ಕರ್ನಾಟಕದ ಭೂಸಂಪತ್ತು ಎಂಬಂತಹ ಚಾಪ್ಟರ್ ಇಂದ ಕಾಫಿ ಬೆಳೆಯ ವಿಶಿಷ್ಟವಾದ ಅಗತ್ಯತೆಗಳನ್ನ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ ಮಕ್ಕಳು. ಕಾಫಿ ಬೆಳೆಯ ವಿಶಿಷ್ಟ ಅಗತ್ಯತೆಗಳನ್ನ ತಿಳಿಸಿ. ಕಾಫಿ ಇದು ಕಾಫಿ ಬೀಜ. ಓಕೆ, ಸೊ ಕಾಫಿ ಬೆಳೆಯು ಕರ್ನಾಟಕದ ಪ್ರಸಿದ್ಧ ನೆಡುತೋಪಿನ ಬೆಳೆಯಾಗಿದೆ. ನೆಡುತೋಪಿನ ಬೆಳೆ. ಓಕೆನಾ? ಅಂದ್ರೆ ತೋಟಗಾರಿಕಾ ಬೆಳೆ ಹಾಗೂ ಪಾನೀಯ ಬೆಳೆ ಕೂಡ ಹೌದು. ಕರ್ನಾಟಕವು ಭಾರತದಲ್ಲೇ ಕಾಫಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿ ಇದೆ ಮಕ್ಕಳೇ. ಓಕೆ, ಸೊ ಕರ್ನಾಟಕದ ಅರೇಬಿಕಾ ಕಾಫಿ ಮತ್ತು ರೋಬಸ್ಟಾ ಕಾಫಿ ಎಂಬ ಎರಡು ಪ್ರಭೇದದ ಕಾಫಿಯನ್ನ ಉತ್ಪಾದಿಸುತ್ತಿದೆ. ಕರ್ನಾಟಕವು ರೋಬಸ್ಟಾ ಮತ್ತು ಅರೇಬಿಕಾ ಎಂಬಂತಹ ಎರಡು ಪ್ರಭೇದದ ಕಾಫಿಯನ್ನ ಬೆಳೀತಾ ಇದೆ ಮಕ್ಕಳೇ. ಓಕೆ, ಅರೇಬಿಕಾ ಮತ್ತು ರೋಬಸ್ಟಾ ಎಂಬಂತಹ ಎರಡು ಪ್ರಭೇದದ ಬೆಳೆಯನ್ನ ಬೆಳೀತಾ ಇದೆ. ಸೊ ಇದಕ್ಕೆ ಬೇಕಾಗುವಂತಹ ಅಂಶಗಳು ಯಾವುವು ಅಂತಂದ್ರೆ ಜೇಡಿ ಮಿಶ್ರಿತ ಮಣ್ಣು, ಇಳಿಜಾರು, ಓಕೆ, ನೆರಳಿನ ಮರಗಳು ಮತ್ತು ಅಧಿಕ ಮರಗಳು ಇರುವಂತಹ ಪ್ರದೇಶಗಳಲ್ಲಿ ಕಾಫಿಯನ್ನ ಬೆಳೆಯಲಾಗತ್ತೆ. ಓಕೆ, ಬೆಟ್ಟಗಳು, ಮತ್ತು ಇಳಿಜಾರಿನ ಪ್ರದೇಶಗಳಲ್ಲಿ ಕಾಫಿಯನ್ನ ಹೆಚ್ಚಾಗಿ ಬೆಳೆಯಲಾಗತ್ತೆ. ಇದು ಕೂಡ ಒಂದು ಉಷ್ಣವಲಯದ ಬೆಳೆ. ಓಕೆನಾ? ಸೊ ಜೇಡಿ ಮಿಶ್ರಿತ ಮಣ್ಣು ಈ ಒಂದು ಬೆಳೆಗೆ ಸೂಕ್ತವಾಗಿದ್ದು, ಇಳಿಜಾರು ಪ್ರದೇಶಗಳು ಮತ್ತು ನೆರಳಿನ ಪ್ರದೇಶಗಳು. ಯಾಕೆ ಅಂತಂದ್ರೆ ಕಾಫಿ ಗಿಡಕ್ಕೆ ಸೂರ್ಯನ ನೇರ ಕಿರಣಗಳು ಬೀಳದಂತೆ ನೆರಳಿನ ಮರಗಳನ್ನ ಬೆಳೆಸಬೇಕು. ಯಾವ ರೀತಿ? ಸೂರ್ಯನ ನೇರ ಕಿರಣಗಳು ಬೀಳದಂತೆ ನೆರಳಿನ ಮರಗಳನ್ನ ಬೆಳೆಸಬೇಕಾಗತ್ತೆ. ಸೊ ಆ ನೆರಳಿನ ಮರಗಳ ಅಡಿಯಲ್ಲಿ ಕಾಫಿಯನ್ನ ಬೆಳೆಯಬೇಕು. ಓಕೆನಾ? ಸೊ ಮಳೆಯ ನೀರು ಹರಿದು ಹೋಗುವಂತಿರಬೇಕು. ಆದ್ದರಿಂದ ಇಳಿಜಾರು ಪ್ರದೇಶಗಳಲ್ಲಿ ಇದನ್ನ ಬೆಳೆಯಲಾಗತ್ತೆ. ಈ ಎಲ್ಲ ಅಂಶಗಳಿಂದ ಕರ್ನಾಟಕದ ಮಲೆನಾಡಿನಲ್ಲಿ ಅತ್ಯಧಿಕ ಕಾಫಿ ಉತ್ಪಾದನೆ ನಡೀತಾ ಇದೆ. ಓಕೆ, ಸೊ ಇದು ಬೆಳೆಯುವ ಪ್ರದೇಶಗಳು ಯಾವುವು ಅಂತಂದ್ರೆ ದೇಶದ 70% ಕಾಫಿಯನ್ನ ಕರ್ನಾಟಕವೇ ಉತ್ಪಾದಿಸ್ತಾ ಇದೆ. ಕೊಡಗು ಕಾಫಿ ಬೆಳೆಯಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿರುವಂತದ್ದು. ಓಕೆ, ಕೊಡಗು ಪ್ರಥಮ ಸ್ಥಾನದಲ್ಲಿ ಇದೆ. ನಂತರ ಬರುವಂತದ್ದು ಚಿಕ್ಕಮಗಳೂರು ಮತ್ತು ಹಾಸನ ಇತರ ಕಾಫಿ ಬೆಳೆಯುವ ಪ್ರಮುಖ ಜಿಲ್ಲೆಗಳು. ಅದರ ಜೊತೆಗೆ ಶಿವಮೊಗ್ಗ, ಚಾಮರಾಜನಗರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲೂ ಕೂಡ ಕಾಫಿಯನ್ನ ಬೆಳೆಯಲಾಗುತ್ತೆ. ಓಕೆ, ಥ್ಯಾಂಕ್ ಯು.